ಚನ್ನಪಟ್ಟಣದಲ್ಲಿ ಪರಿಸರ ಪ್ರೇಮಿ ಶಂಕರಪ್ಪ ಅವರು ತಮ್ಮ ಹುಟ್ಟುಹಬ್ಬವನ್ನ ವಿಶಿಷ್ಟವಾಗಿ ಆಚರಿಸಿಕೊಂಡಿದ್ದಾರೆ. ಅಭಿಮಾನಿಗಳೊಂದಿಗೆ ಕೇಕ್ ಕತ್ತರಿಸಿ ಸಂಭ್ರಮಿಸಿ ನೂರಾರು ಗಿಡಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆಯ ಸಂದೇಶವನ್ನು ಸಾರಿದ್ದಾರೆ. ಈ ಕುರಿತು ಒಂದು ವರದಿ. ಚನ್ನಪಟ್ಟಣ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹೂವಿನ ಹಾರ ಹಾಕಿ ಗೌರವ ನಮನ ಸಲ್ಲಿಸುವ ಮೂಲಕ ಪರಿಸರ ಪ್ರೇಮಿ ಶಂಕರಪ್ಪ ಅವರು ತಮ್ಮ ಹುಟ್ಟುಹಬ್ಬದ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ಕೊಟ್ಟರು. ಬಳಿಕ ಚನ್ನಪಟ್ಟಣ ತಾಲೂಕಿನ ಸಂಕಲಗೆರೆ ಗ್ರಾಮದ ಸಮೀಪದ ಬುದ್ಧ ವಿಹಾರಕ್ಕೆ ಭೇಟಿಯನ್ನು ಕೊಟ್ಟು ಪ್ರಾರ್ಥನೆ ಸಲ್ಲಿಸಿದ ಅವರು ಸಂಕಲಗೆರೆ ಮತ್ತಿಕೆರೆ ರಸ್ತೆ ಬದಿ ಹಾಗೂ ಕೆರೆ ಏರಿಯಾ ಸುತ್ತಮುತ್ತ ನೂರಾರು ಗಿಡಗಳನ್ನು ನೆಟ್ಟು ಪರಿಸರ ಉಳಿಸುವ ಆಂದೋಲನಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಂಕರಪ್ಪ, ಪರಿಸರದ ಮೇಲೆ ಹೆಚ್ಚುತ್ತಿರುವ ದಬ್ಬಾಳಿಕೆಯಿಂದ ಜಾಗತಿಕ ತಾಪಮಾನ ಏರಿಕೆ, ಬರ, ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಂತಹ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ. ಪರಿಸರ ಸಂರಕ್ಷಣೆಯ ಬಗ್ಗೆ ಈಗಲೇ ಎಚ್ಚೆತ್ತುಕೊಳ್ಳದಿದ್ರೆ ಮುಂದಿನ ಪೀಳಿಗೆ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಗಿಡಗಳನ್ನ ನೆಡುವುದಷ್ಟೇ ಸಾಕಾಗುವುದಿಲ್ಲ, ಅವುಗಳನ್ನ ಪೋಷಿಸಿ ಬೆಳೆಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಂಡು ನೀರು ಮತ್ತು ಗಾಳಿಯನ್ನ ಸಂರಕ್ಷಿಸುವ ಕಾರ್ಯದಲ್ಲಿ ಪ್ರತಿಯೊಬ್ಬರು ಕೈಜೋಡಿಸಬೇಕು ಅಂತ ಅವರು ಕರೆ ಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರಾಜ್ಯ ರೈತ ಸಂಘದ ವಿಭಾಗೀಯ ಉಪಾಧ್ಯಕ್ಷ ಆಣಿಗೆರೆ ಕೆ ಮಲ್ಲಯ್ಯ ಮಾತನಾಡಿ, ಗಿಡ ನೆಡುವುದರ ಜೊತೆಗೆ ಅವುಗಳ ಆರೈಕೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಕಾರ್ಯಕ್ರಮದ ವೇಳೆ ರೈತರು ಹಾಗೂ ಸ್ಥಳೀಯರಿಗೆ ವಿವಿಧ ಜಾತಿಯ ಸಸಿಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು. ಇನ್ನು ನಗರಸಭೆ ಅಧ್ಯಕ್ಷ ನಾಗೇಶ್, ನಗರಸಭೆ ಸದಸ್ಯ ಪ್ರಶಾಂತ್, ರೈತ ಸಂಘದ ಪದಾಧಿಕಾರಿಗಳಾದ ಮರಿಗೌಡ, ಚಿಕ್ಕೋನು, ಮುಖಂಡರಾದ ನೀಲಸಂದ್ರ ಸಿದ್ದರಾಮು, ಚಕ್ಕಲೂರು ಚೌಡಯ್ಯ, ಅಪ್ಪಗಿರೆ ಕಿರಣ್, ಶ್ರೀನಿವಾಸ್, ಸುರೇಶ್, ಪ್ರದೀಪ್, ರೇಣುಕಮ್ಮ, ಸುಮಿತ್ರಾ, ದೀಪು ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸಮಾಜಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಹುಟ್ಟುಹಬ್ಬವನ್ನ ಪರಿಸರ ಸಂರಕ್ಷಣೆಗೆ ಸಮರ್ಪಿಸಿದ ಶಂಕರಪ್ಪ ಅವರ ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಈ ದಿನ ಒಂದು ವಿಶೇಷ ಕಾರ್ಯಕ್ರಮವಾಗಿ ನಮ್ಮ ಎಲ್ಲ ರೈತರು, ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಮಹಿಳಾ ಒಂದು ಸಂಘ ಸಂಸ್ಥೆಗಳ ಮೂಲಕ ಪರಿಸರದ ಉಳಿವಿಗಾಗಿ ಮರ ಗಿಡಗಳನ್ನು ನೆಟ್ಟು ಪರಿಸರವನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ಒಂದು ಮತ್ತಿಕೆರೆ ಮತ್ತು ಸಂಕಲಗೆರೆ ಕೂಡು ರಸ್ತೆಗೆ ಹೊಸ ರಸ್ತೆಯಾಗಿತ್ತು. ಇದನ್ನು ಕಾಂಕ್ರೀಟ್ ರಸ್ತೆಯಾಗಿ ರೈತರು ಓಡಾಡಲಿಕ್ಕೆ ಅಂತೇಳಿ ಮಾಡಿದ್ದು. ಈ ರಸ್ತೆಗೆ ಎರಡೂ ಬದಿನಲ್ಲಿ ಗಿಡಗಳನ್ನ ನೆಟ್ಟು ಮರಗಳನ್ನ ನೆಟ್ಟು ಗಿಡ ಮರಗಳಿಂದ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಸಿಗುವಂಥ ಒಂದು ಕೆಲಸಕ್ಕೆ ಕೈ ಹಾಕಿ ಇವೆಲ್ಲ ಕೈ ಜೋಡಿಸಿದ್ದಾರೆ. ಕಾರಣ ಇಷ್ಟೇ, ನಾವು ಪ್ರಕೃತಿಯ ಮುಂದೆ ಏನೂ ಅಲ್ಲ. ಪ್ರಕೃತಿ ಏನಾದರೂ ಮುನಿದರೆ ನಾವೇನೂ ಅದ್ರ ಮುಂದೆ ಏನೂ ನಮ್ಮ ಕೈಲಿ ಸಾಧ್ಯ ಇಲ್ಲ. ಆದ್ದರಿಂದ ಪ್ರಕೃತಿಯನ್ನು ಉಳಿಸಬೇಕು ಅಂತ ಹೇಳಿದ್ರೆ ನಾವು ಪ್ರಕೃತಿಯಲ್ಲಿರುವಂಥ ಎಲ್ಲ ಒಂದು ಕಾಡನ್ನು ಮತ್ತು ಬೆಟ್ಟ ಗುಡ್ಡಗಳನ್ನು, ನದಿ ಸರೋವರಗಳನ್ನು ರಕ್ಷಣೆ ಮಾಡಬೇಕು. ಯಾಕಂದರೆ ನಮಗೆ ಬಹಳ ಮುಖ್ಯವಾಗಿ ಪರಿಶುದ್ಧವಾದ ಗಾಳಿ, ಪರಿಶುದ್ಧವಾದ ನೀರು, ಪರಿಶುದ್ಧವಾದ ಆಹಾರ ಬೇಕು. ಈಗೇನಾಗ್ತಾಯಿದೆ, ಒಂದು ಮಾಲಿನ್ಯದಿಂದ ಎಲ್ಲ ಒಂದು ಆಹಾರ ಪದ್ಧತಿಯಲ್ಲೂ ಆಹಾರ ಕೂಡ, ನೀರು ಕೂಡ, ಗಾಳಿ ಕೂಡ ಮಲಿನವಾಗ್ತಾಯಿದೆ. ಅದನ್ನು ತಪ್ಪಿಸ್ಬೇಕು ಮತ್ತು ಮುಂದಿನ ಪೀಳಿಗೆಗೆ ಶುದ್ಧ ಪರಿಸರವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ, ಶುದ್ಧ ಪರಿಸರವನ್ನು ಮುಂದೆ ಕೊಡಬೇಕು ಅಂತೇಳಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಪರಿಸರವನ್ನು ರಕ್ಷಣೆ ಮಾಡಬೇಕು. ಪರಿಸರದ ರಕ್ಷಣೆ ಮಾಡಬೇಕು ಅಂತಂದರೆ ಎಲ್ಲ ಪ್ರಾಣಿ ಪಕ್ಷಿಗಳು ಆಹಾರ ಸರಪಳಿಯನ್ನು ಕೊಂಡು ಕಳಿಸಿದಾಗೆ ನೋಡ್ಕೊಬೇಕು. ಅಂತಂದರೆ ಒಂದು ಕಪ್ಪೆ ಒಂದು ಆಹಾರವನ್ನು ಚಿಟ್ಟೆಗಳನ್ನು ತಿನ್ನುತ್ತೆ, ಆ ಕಪ್ಪೆಯನ್ನು ಹಾವು ನುಂಗುತ್ತೆ, ಹಾವನ್ನು ಒಂದು ಹದ್ದು ಎತ್ಕೊಂಡು ಹೋಗುತ್ತೆ. ಹಾಗಾಗಿ ಆಹಾರ ಸರಪಳಿಯಲ್ಲಿ ಇರುವಂಥ ಒಂದು ಕೊಂಡಿಯನ್ನು ಕಳಿಸಿದರೆ ನಮಗೂ ಕೂಡ ಆಹಾರ ಸಿಗದೇ ಇರುವಂಥ ಒಂದು ಸಂಭವ ಬರುವಂಥದ್ದು ನಾವು ದೂರ ಇಲ್ಲ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಂದು ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಎಲ್ಲ ಸಂಘ ಸಂಸ್ಥೆಗಳನ್ನ ಕರೆಸಿ, ರೈತ ಸಂಘ ಇರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ಮಾಧ್ಯಮ ಮಿತ್ರರನ್ನ ಕರೆಸಿ ಇಲ್ಲೊಂದು ಪರಿಸರದ ದಿನಾಚರಣೆ ಏನು ಮಾಡ್ತಾಯಿದ್ದಾರೆ ಅವ್ರಿಗೆ ಅಭಿನಂದಿಸ್ತಾ, ಇವತ್ತೇನು ಈ ಸ್ವಾಭಾವಿಕ ಸಂಪತ್ತು ಮತ್ತು ಪರಿಸರನ ಉಳಿಸ್ತಕ್ಕಂಥ ಕೆಲಸಗಳು ಇವತ್ತು ಆಗಬೇಕು. ಯಾಕೆಂದರೆ ನಮ್ಮನ್ನ ಆಳುವಂಥ ಜನನ ಇವತ್ತು ಸ್ವಾಭಾವಿಕ ಸಂಪತ್ತನ್ನು ಲೂಟಿ ಮಾಡಿ ಇದು ಮಾಡ್ತಾಯಿದ್ದಾರೆ, ಎಲ್ಕ ಗೊತ್ತಿರುವಂಥ ವಿಚಾರ. ಇವತ್ತು ನೋಡ್ತಾ ಇದ್ದಾರೆ, ಈಗ ಆಣಿಗೆರೆ ಗುಡ್ಡೆ ಒಂದು ಗುಡ್ಡೆ ಇದೆ. ಆ ಗುಡ್ಡೆ ಒಳಗೆ ಇವಾಗ ಅಲ್ಲಿ 20-25 ವರ್ಷದಲ್ಲಿ ನಾವು ಗುಡ್ಡೆಯ ಹೋರಾಟ ಮಾಡಿ ನಿಲ್ಲಿಸ್ತು. ಇವತ್ತೇ ನಿಲ್ಲಿಸಿಲ್ಲ ಅಂದರೆ ಸುತ್ತ ಇರ್ತಕ್ಕಂಥ 10 ತಳಿ ನಾಶ ಆಗ್ತಾಯಿದ್ದು. ಯಾಕೆಂದರೆ ಅಲ್ಲಿ ಗಣಿಗಾರಿಕೆ ಆ ಮಟ್ಟ ನಡೀತಾಯಿತ್ತು, ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತಿರುವಂಥ ವಿಚಾರ. ಹಾಗೆ ಪ್ರತಿ ಹಳ್ಳಿಯಲ್ಲಿ ಒಬ್ಬೊಬ್ಬರು ಇರಬೇಕು. ಯಾಕೆಂದರೆ ಅವರೊಬ್ಬರು ಅಧಿಕಾರಿಯಾಗಿದ್ದರೂ ಕೂಡ
ಅವ್ರಿಗೆ ಬದುಕುವಂಥ ಎಲ್ಲ ಸವಲತ್ತು ಇದ್ದರೂ ಕೂಡ ಅವರು ಪರಿಸರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಅಭಿನಯಿಸಲೇಬೇಕು. ಹಾಗಾಗಿ ಪರಿಸರ ಉಳಿಸೋದಕ್ಕೆ ಪ್ರತಿ ಹಳ್ಳಿಗಳಲ್ಲಿ ಈಗ ಬರೀ ನೆಟ್ಬಿಡೋದು ಅಷ್ಟೇ ಮುಖ್ಯ ಅಲ್ಲ. ಯಾಕೆಂದರೆ ನೆಟ್ಬಿಡ್ತೀವಿ ಇವತ್ತು, ಅದನ್ನು ಪಾಲನೆ ಮಾಡಬೇಕಾದ್ದು ಭಾಳ ಮುಖ್ಯ. ಈಗ ಹೋದ ವರ್ಷ ಎಷ್ಟೋ ನೆಟ್ಟಿದ್ದೋ ಎಲ್ಲೋ ಒಂದು 2-3 ಸತಿ ಕಾಣ್ತಾ ಇದೆ. ನೆಟ್ಟವನ್ನ ಉಳಿಸ್ಬೇಕು, ಜೀವ ತೆಗಿಬಾರ್ದವನ, ಅದಕ್ಕೂ ಕಾಳಜಿ ಕೊಡಬೇಕು ಶಂಕರಪ್ಪನವರು, ಯಾರಿಗಾರು ವಹಿಸೋ ಅಂತಕ್ಕಂಥದ್ದು. ಯಾಕೆ ಅಂತಂದರೆ ಇವತ್ತು ಸುಮ್ಮನೆ ನೆಟ್ಬಿಟ್ಟು ಅವನು ಒಂದು ಫೋಟೋ ತೆಗೆಸ್ಬಿಟ್ಟು ಎಲ್ಲ ಪೇಪರ್ ಅಂದ್ಬಿಟ್ರೆ ಅಷ್ಟಕ್ಕೆ ಸಾಧ್ಯ ಆಗಲ್ಲ. ಅದು ಉಳ್ಕೊಂಡಿದ್ರೆ ಮುಂದಿನ ವರ್ಷ ಬಂದಾಗ ಅವೆಲ್ಲ ಒಂದಷ್ಟು ಬೆಳೆದು ನಿಂತ್ಕೊಂಡಾಗ ಅವ್ರಿಗೂ ಒಂದು ಮರ್ಯಾದೆ ಬರುತ್ತೆ. ನಾವೆಲ್ಲ ಇಲ್ಲಿ ಬೈದವ್ರಿಗೂ ಕೂಡ ಎಲ್ಲರಿಗೂ ಒಂದು ಮರ್ಯಾದೆ ಸಿಗುತ್ತೆ. ಏನು ಮಾಧ್ಯಮ ಮಿತ್ರರು ನೀವೇನು ಬೈದರೆ ನಿಮ್ಗೆಲ್ಲರೂ ಕೂಡ ಮರ್ಯಾದೆ ಸಿಗುತ್ತೆ ಅಂತೇಳಿ ನಾನು ಮಾತು ಮುಗಿಸ್ತೀನಿ.